ಬೂದುಗುಂಬಳಕಾಯಿ ಸಾರು ಮಾಡುವ ವಿಧಾನ ಅಂದರೆ ಬ್ರಾಹ್ಮಣರ ಸ್ಟೈಲಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಡೈಲಿ ಒಂದೇ ಥರ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಬೂದುಗುಂಬಳ ರೆಸಿಪಿ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ತೊಳೆದಿರೋ ಬೂದುಗುಂಬಳಕಾಯಿ ಹಾಕ್ಕೊಳ್ಳೋಣ. ಒಂದು 1/4 kg ಬೂದುಗುಂಬಳಕಾಯಿ ತಗೊಬೇಕು. ಇದನ್ನ ಒಂದು 10ರಿಂದ 15 ನಿಮಿಷ ಬೇಯಕ್ಕೆ ಇಡಬೇಕು. ಸೋರೆಕಾಯಿ ಬೇಯೋ ಟೈಮ್ಗೆ ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಇದು ಬೇಯಕ್ಕೆ ಬಿಟ್ಬಿಡ್ಬೇಕು. ಇವಾಗ ಆ ಕರಿಬೇವು ಸೊಪ್ಪಲ್ಲಿರೋ ಅಂಶ ಎಲ್ಲ ಹೇಳ್ಕೊಳುತ್ತೆ. ಕರಿಬೇವು ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೇಯಕ್ಕೆ ಬಿಡೋಣ. ಬನ್ನಿ ಮಸಾಲೆಗೆ ಏನೇನು ಹಾಕೋಣ ಮಿಕ್ಸಿಗೆ ರುಬ್ಬಕ್ಕೆ ಅಂತ. ಮಿಕ್ಸಿಗೆ ಹಾಕ್ಬೇಕಾಗಿರೋ ಐಟಮ್ಮು ಹಸಿಮೆಣ್ಸಿನ್ಕಾಯಿ. ನಿಮ್ಮ ಮನೇಲಿ ಖಾರ ಹೆಂಗೆ ಹಾಕ್ತಿರೋ ಅಷ್ಟು ಖಾರ, ನೀವು ತಿನ್ನೋಷ್ಟು ಖಾರ ಹಾಕ್ರಿ. ಮತ್ತು ಕೊತ್ತಂಬರಿ ಮತ್ತು ಕಾಯಿ ಹಾಕ್ರಿ. ಕಾಯಿ ಕೆಲವೊಬ್ಬರು ತುಂಬ ಇಷ್ಟಪಡ್ತಾರೆ, ಕೆಲವೊಬ್ಬರು ಕಾಯಿನ ಅಷ್ಟಾಗಿ ಇಷ್ಟಪಡಲ್ಲ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ಪೂನಷ್ಟು ಜೀರಿಗೆ, ಮತ್ತು ನೆನೆಸಿಟ್ಟಿರೋ ಕಡಲೆಬೇಳೆ ಏನಕ್ಕೆ ಹಾಕೋದು ಅಂದರೆ ಸ್ವಲ್ಪ ಗಟ್ಟಿ ಬೀಳುತ್ತೆ ಅಂತ. ಸಾರು ಟೇಸ್ಟು ಬರುತ್ತೆ, ಸಾರು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕಾಗಿ ನಿಮಗೆ ಬೇಕಂದರೆ ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕಡಲೆಬೇಳೆನೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀವಿ. ಈಗ ಅದಕ್ಕೆ ಮಿಕ್ಸ್ ಮಾಡೋಣ. ಅರಶಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಬೂದುಗುಂಬಳಕಾಯಿ ಬೆಂದಿದೆಯಾ ನೋಡಬೇಕು. ಬೆಂದಿದೆ, ಯಾಕಂದರೆ ನೀರಾಂಶ ಅಲ್ವಾ. ಗುಂಬಳಕಾಯಿನೂ ಚೆನ್ನಾಗಿ ಬೆಂದಿದೆ. ಈಗ ಮಸಾಲಾನ ಮಿಕ್ಸ್ ಮಾಡೋಣ. ಮಿಕ್ಸ್ ಆಯಿತು ನೋಡಿ. 60% ಆಯಿತು. ಚೆನ್ನಾಗಿ ಕುದೀಲಿ. ಮಜ್ಜಿಗೆ ಹುಳಿ ನೋಡಿ ಕುದೀತೈತೆ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕಿದ್ವಿ ನೋಡಿ, ಚೆನ್ನಾಗಿ ಕುದೀತೈತೆ. ಈ ಟೈಮಲ್ಲಿ ಮೊಸರು ಅನ್ನೋದು ಹಾಕ್ಕೊಬೇಕು. ಅದು ಗಟ್ಟಿ ಮೊಸರು, ನೀರೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಮಜ್ಜಿಗೆ ಹಾಕಿದ್ಮೇಲೆ ತುಂಬ ಹೊತ್ತು ಇಡಬಾರ್ದು. ಇವಾಗ ಇದನ್ನು ಗ್ಯಾಸಿಂದ ಇಳಿಸೋಣ ನೋಡಿ. ಅದಕ್ಕೆ ಒಗ್ಗರಣೆ ಕೊಡಬೇಕು. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ನಂತರ ಸಾಸಿವೆ 1 ಸ್ಪೂನ್ ಹಾಕಿದ್ದೀನಿ. ಸಾಸಿವೆಯಲ್ಲಿ ಮೆಣಸು, ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಟೇಸ್ಟಿಗೆ. ಕರಿಬೇವು ಸೊಪ್ಪು ಯಾಕೆ ಹಾಕಿಲ್ಲ ಅಂದರೆ ಬೂದುಗುಂಬಳಕಾಯಿ ಬೇಯೋ ಟೈಮಲ್ಲೇ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಕೊನೆಗೂ ಸಾರು ಒಗ್ಗರಣೆ ಆಯಿತು ನೋಡಿ. ಬೂದುಗುಂಬಳಕಾಯಿ ಸಾರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಇದೆ, ಆರೋಗ್ಯಕ್ಕೂ ಒಳ್ಳೆಯದು.